ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ವಿಟಿ ಗುರು. ಈ ವಿಡಿಯೋದಲ್ಲಿ ಟರ್ಬೋ ಸಿ ಅಥವಾ C++ ಅಲ್ಲಿ ಹೆಲೋ ವರ್ಲ್ಡ್ ಪ್ರೋಗ್ರಾಮ್ನ ಹೇಗೆ ಬರೀಬೇಕು ಅಂತ ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಕೂಡ ಮಾಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಮೊದಲಿಗೆ ಟರ್ಬೋ ಸಾಫ್ಟ್ವೇರ್ನ ಓಪನ್ ಮಾಡ್ಕೊಳ್ಳೋಣ. ಅದಾದಮೇಲೆ ಪ್ರೋಗ್ರಾಮ್ ಬರೋಕ್ಕೆ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟಿಂಗಲ್ಲಿ ನಾವು #include ಆ್ಯಂಗಲ್ ಬ್ರ್ಯಾಕೆಟ್ stdio.h ಅಂತ ಬರೆದು ಮತ್ತೆ ಆ್ಯಂಗಲ್ ಬ್ರ್ಯಾಕೆಟ್ನ ಕ್ಲೋಸ್ ಮಾಡ್ಕೊತೀವಿ. ಸೊ ಭಾಳ ಸ್ಟೂಡೆಂಟ್ಸ್ಗೆ ಕ್ವಶನ್ಸ್ ಇರುತ್ತೆ, ಏನಕ್ಕೆ ಯೂಸ್ ಮಾಡಬೇಕು ಈ ಒಂದು ಲೈನ್ ಅಂತ. ನಾನು ನಿಮಗೆ ಸಿಂಪಲ್ ಆಗಿ ತಿಳಿಸ್ಕೊಡ್ತೇನೆ. ಹ್ಯಾಶ್ ಅಂದರೆ ಹ್ಯಾಶ್ ಸಿಂಬಲ್ ಅಂತಲೂ ಅನ್ಬೋದು ಅಥವಾ ಪ್ರೀ ಪ್ರೊಸೆಸರ್ ಸಿಂಬಲ್ ಅಂತ ಕೂಡ ಅನ್ಬೋದು. ಓಕೆ, ಇನ್ಕ್ಲೂಡ್ ಮೀನ್ಸ್ ಆ್ಯಡ್. ಅದಾದಮೇಲೆ ಆ್ಯಂಗಲ್ ಬ್ರ್ಯಾಕೆಟ್ಸ್ನ ಯೂಸ್ ಮಾಡ್ತೀವಿ. ಮತ್ತು ನೆಕ್ಸ್ಟ್ stdio.h ಇದ್ರದ್ದು ಫುಲ್ ಫಾರ್ಮ್ ಗೊತ್ತಾ ನಿಮಗೆ? STD ಅಂದರೆ ಸ್ಟ್ಯಾಂಡರ್ಡ್, I ಅಂತಂದರೆ ಇನ್ಪುಟ್, O ಅಂದರೆ ಔಟ್ಪುಟ್, .h ಅಂತಿದಲ್ಲ ಇದು ಹೆಡರ್ ಫೈಲ್. ಸೊ ಕಂಪ್ಲೀಟ್ ಆಗಿ ಹೇಳೋದಾದರೆ ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ಹೆಡರ್ ಫೈಲ್ ಅಂತ ಕರಿತೀವಿ. ಇಟ್ ಹೆಲ್ಪ್ಸ್ ಟು ಯೂಸ್ printf. ಈ ಒಂದು ಲೈನ್ ಇದೆಯಲ್ಲ ಕಂಪ್ಯೂಟರ್ಗೆ ಹೇಳುತ್ತೆ ಯೂಸ್ ದ ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ಲೈಬ್ರರಿ ಅಂತ. ಓಕೆ, ನೆಕ್ಸ್ಟ್ ಹೋಗೋಣ. ವಾಯ್ಡ್, ಮೇನ್ ಮತ್ತು ಬ್ರ್ಯಾಕೆಟ್ಸ್ನ ಯೂಸ್ ಮಾಡ್ತೀವಿ. ವಾಯ್ಡ್ ಮೀನ್ಸ್ ದ ಫಂಕ್ಷನ್ ಡಸ್ ನಾಟ್ ರಿಟರ್ನ್ ಎನಿಥಿಂಗ್. ಅಂದರೆ ಯಾವುದೇ ಒಂದು ಫಂಕ್ಷನ್ನು ಮತ್ತೆ ರಿಟರ್ನ್ ಆಗಲ್ಲ. ಸೊ ಅದಕ್ಕೆ ನಾವು ವಾಯ್ಡ್ ಅಂತ ಕರಿತೀವಿ. ಮೇನ್ ಅಂತಂದರೆ ಮೇನ್ ಫಂಕ್ಷನ್, ಇದು ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ದ ಪ್ರೋಗ್ರಾಮ್ ಆಗಿರುತ್ತೆ. ಓಕೆ, ಮತ್ತು ಬ್ರ್ಯಾಕೆಟ್ಸ್ನ ಯೂಸ್ ಮಾಡ್ತೀವಲ್ಲ, ಅಥವಾ ಇದನ್ನೇ ರೌಂಡ್ ಬ್ರ್ಯಾಕೆಟ್ಸ್ ಅಂತ ಕೂಡ ಕರೀತಾರೆ. ಈ ಒಂದು ಲೈನ್ ಏನೋ ಹೇಳುತ್ತಂದರೆ ಸ್ಟಾರ್ಟ್ ದ ಪ್ರೋಗ್ರಾಮ್ ಫ್ರಮ್ ಹಿಯರ್. ಸೊ ಇಲ್ಲಿಂದ ಪ್ರೋಗ್ರಾಮ್ ಸ್ಟಾರ್ಟ್ ಆಗಬೇಕು ಅಂತ ಹೇಳುತ್ತೆ. ನೆಕ್ಸ್ಟ್ ಕರ್ಲಿ ಬ್ರೇಸಸ್ ಅಥವಾ ಫ್ಲವರ್ ಬ್ರ್ಯಾಕೆಟ್ಸ್ ಅಂತ ಕೂಡ ಕರೀತಾರೆ. ಸೊ ನೀವು ಇದರಲ್ಲಿ ಏನೇನು ಬರೀತಿರಲ್ಲ ಅದೆಲ್ಲ ಮೇನ್ ಬಾಡಿ ಪ್ರೋಗ್ರಾಮ್ ಆಗಿರುತ್ತೆ. ಎವ್ರಿಥಿಂಗ್ ರಿಟರ್ನ್ ಇನ್ಸೈಡ್ ದೆಮ್ ಇಸ್ ದ ಮೇನ್ ಪ್ರೋಗ್ರಾಮ್ ಬಾಡಿ. ಓಕೆ, ನೆಕ್ಸ್ಟ್ printf. printf ಅಂದರೆ ಪ್ರಿಂಟ್ ಫಂಕ್ಷನ್, ಯೂಸ್ ಟು ಡಿಸ್ಪ್ಲೇ ಔಟ್ಪುಟ್. ಔಟ್ಪುಟ್ನ ಡಿಸ್ಪ್ಲೇ ಮಾಡೋದಕ್ಕೆ ನಾವು ಯೂಸ್ ಮಾಡ್ಕೊತೀವಿ. ಅದಾದಮೇಲೆ ಬ್ರ್ಯಾಕೆಟ್ಸ್ ಇದೆ. ಅದಾದಮೇಲೆ ಡಬಲ್ ಕೋಟ್ಸಲ್ಲಿ ಹೆಲೋ ವರ್ಲ್ಡ್ ಅಂತ ಬರ್ದಿರ್ತೀವಿ. ಸೊ ಇನ್ಸೈಡ್ ಡಬಲ್ ಕೋಟ್ಸ್ ಏನು ಬರ್ದಿರ್ತೀವಲ್ಲ ಅದನ್ನು ಟೆಕ್ಸ್ಟ್ನ ಡಿಸ್ಪ್ಲೇ ಮಾಡೋದಕ್ಕೆ ನಾವು ಯೂಸ್ ಮಾಡ್ಕೊತೀವಿ. ಅದಾದಮೇಲೆ ಸೆಮಿಕೋಲನ್. ಸೊ ಎಂಡ್ ಆಫ್ ಎ ಸ್ಟೇಟ್ಮೆಂಟ್ ಅಂತ ಅರ್ಥ ಇದು ಸೆಮಿಕೋಲನ್. ಸೊ ದಿಸ್ ಲೈನ್ ಟೆಲ್ಸ್ ದ ಕಂಪ್ಯೂಟರ್. ಈ ಒಂದು ಲೈನ್ ಏನು ಹೇಳುತ್ತೆ ಕಂಪ್ಯೂಟರ್ಗೆ ಅಂತಂದರೆ ಪ್ರಿಂಟ್ ಮಾಡು ಹೆಲೋ ವರ್ಲ್ಡ್. ಈ ಒಂದು ವರ್ಡ್ನ ಸ್ಕ್ರೀನ್ ಮೇಲೆ ಅಂದರೆ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ನಾವು ಯಾವಾಗ ರನ್ ಮಾಡ್ತೀವಲ್ಲ ಪ್ರೋಗ್ರಾಮ್ನ, ಅವಾಗ ಈ ಒಂದು ಹೆಲೋ ವರ್ಲ್ಡ್ ಟೆಕ್ಸ್ಟ್ನ ಡಿಸ್ಪ್ಲೇ ಮಾಡು ಸ್ಕ್ರೀನ್ ಮೇಲೆ ಅಂತ ತಿಳಿಸುತ್ತೆ ಕಂಪ್ಯೂಟರ್ಗೆ. ಆವಾಗಲೇ ನಾವು ಯಾವಾಗ ರನ್ ಮಾಡ್ತೀವಿ ಪ್ರೋಗ್ರಾಮ್ನ ನಮಗೆ ಹೆಲೋ ವರ್ಲ್ಡ್ ಅಂತ ಔಟ್ಪುಟ್ ಬರೋದು. ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊತೀನಿ. ಸಿಂಪಲ್ ಆಗಿದೆ ಆ್ಯಂಡ್ ನಿಮ್ಗೆ ಇನ್ನೂ ಡೀಟೇಲ್ ಆಗಿ ಬೇಕಿದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಖಂಡಿತ ನಾನು ವಿಡಿಯೋನ ಮಾಡೇ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.